ಎಲ್ಲರಿಗೂ ನಮಸ್ಕಾರ. ಮೊದಲೇ ಬಾರಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಏನು ಮೊನ್ನೆ 2 ದಿವಸ ಹಿಂದೆ ಶಾಸಕರು MG ರೋಡ್ ಅಲ್ಲಿ ಗುದ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ನನ್ನ ವಿಚಾರ ತಗೊಂಡಿರೋದಕ್ಕೆ ನನ್ನ ವಿಚಾರದಲ್ಲಿ ನಾನು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ. ಅವರು ಶಾಸಕರು ಹೇಳಿದ್ರು, ಅಣ್ಣ ತಮ್ಮಂದಿರನ್ನ ಒಂದ್ ಮಾಡಿದ್ದೆ, ಅವ್ರಿಗೆಲ್ಲರಿಗೂ ಬುದ್ಧಿ ಹೇಳಿ ಬಂದಿದ್ದೆ, ಒಂದ್ ತಾಯಿ ಮಕ್ಕಳು ಅಂತ ಹೇಳಿದ್ರು. ಶಾಸಕರು ಆ ಥರ ಏನಾದ್ರು ಭಾವನೆ ಕಡೆ ನಮಗೂ ಸಂತೋಷ. ಆದರೆ ಸಣ್ಣ ಪುಟ್ಟ ಮುನ್ಸಿದಿದ್ದನ್ನ ದೊಡ್ಡ ಮಟ್ಟಿಗೆ ತಗೊಂಡೋದ್ರೆ ಶಾಸಕರು. ಯಾಕೆಂದ್ರೆ ಮೊದಲೇ ಹೇಳ್ಬೇಕಾದ್ರೆ 2023 ಇಸ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆಯಬೇಕಾದ್ರೆ ನಾನು ಅಭ್ಯರ್ಥಿಯಾಗಿದ್ದೆ. ಅವತ್ತು ಪೊಲೀಸ್ ಇಲಾಖೆಯವರು ಕೆಲವು ಅಧಿಕಾರಿಗಳು ಬಂದು, ಇವತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಪ್ರಕರಣ ದಾಖಲಾಗಿದೆ, ಬರಬೇಕು ಅಂತ ನಮ್ಮ ನಾಮಿನೇಷನ್ ಮಾಡಿದ್ರೆ ತಡೆಯೋಕೆ ಪ್ರಯತ್ನ ಪಟ್ಟರು. ಏನಕ್ಕೆ ಸರ್ ಇದು ಈ ಥರ ಪ್ರಯತ್ನ ಪಡ್ತಾ ಇದ್ದೀರಾ, ಯಾವ ಕಂಪ್ಲೇಂಟ್ ಅಂತ ಕೇಳಿದಾಗ, ನಿಮ್ಮ ತಮ್ಮ ಅವರು ನೀವು ಯಾವುದೋ ವಂಚನೆ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ, ನೀವು ಸ್ಟೇಷನ್ಗೆ ಬರಬೇಕು ಅಂತ ಕರೆದಾಗ ನಂಗೆ ಸ್ವಲ್ಪ ಆತಂಕ ಆಯಿತು. ಏನಪ್ಪ ಈ ಥರ ಆಗಿದೆ ಅಂತ ಹೇಳಿದಾಗ, ಆಯ್ತು ಸರ್ ನಾನು ನಾಮಿನೇಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಆದರೂ ಒಪ್ಪಲಿಲ್ಲ. ಹಂಗೂ ಕೆಲವು ನಮ್ಮ ಲೀಡರ್ಗಳೆಲ್ಲ ಬಂದು, ಎಲೆಕ್ಷನ್ ಮುಗಿಲಿ, ನಾವೇನಾದ್ರು ಬಂದು ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿದ್ಮೇಲೆ ಅವತ್ತು ನಾವು ನಾಮಿನೇಷನ್ ಹಾಕಿದ್ಮೇಲೆ ನಾನು ಅಧ್ಯಕ್ಷ ಆಯ್ಕೆ ಆದ್ಮೇಲೆ ಏನು ಈ ಥರ ಆಯಿತು ಅಂತ ನಾನು ವಿಚಾರ ಮಾಡಕ್ಕೆ ಹೋದಾಗ, ಅಲ್ಲಿ ಕೆಲವು ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಕೆಲವರು ಏನಂತ ಹೇಳ್ಕೊಂಡು ಅಂತ ಹೇಳಿದ್ರು, ನಾನು ಅಧ್ಯಕ್ಷ ಆಗೋಸ್ಕರ ನನ್ನ ತಮ್ಮನ್ನ ಅರೆಸ್ಟ್ ಮಾಡಿಸಿದ್ದೀನಿ ಅಂತೇಳಿ ನನ್ನ ತಮ್ಮಂಗೆ ಈ ವಿಚಾರ ತಲೆ ತುಂಬಿ, ನನಗೆ ಈ ಕಡೆಯಿಂದ ತಮ್ಮನ ಮೇಲೆ ನನ್ನ ಎತ್ಕಟ್ಟಿ, ಅಲ್ಲಿ ನಿನ್ನ ತಮ್ಮ ನೀನು ಅರೆಸ್ಟ್ ಮಾಡಿಸಿದ್ಯಾ ಅಂತ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ, ಅಲ್ಲಿಗೆ ಒಂದು ದೊಡ್ಡ ಮಟ್ಟದಲ್ಲಿ ವೈಷಮ್ಯ ಬರೋಕ್ಕೆ ಕಾರಣ ಆದ್ರು ಕಾಂಗ್ರೆಸ್ ಲೀಡರ್ಗಳೇ. ಅದರಲ್ಲಿ ಶಾಸಕರ ಪಾತ್ರ ಎಷ್ಟಿದೆಯೋ ಎಷ್ಟಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಶಾಸಕರ ಜೊತೆ ಇರೋರೇ ಈ ಪ್ರಯತ್ನ ಮಾಡಿದ್ದು. ಅದಾದ ನಂತರ ನಾನು ಅಧ್ಯಕ್ಷ ಆದ ನಂತರ ನಮ್ಮೂರಲ್ಲಿ ಒಂದು ಡೈರಿ ಉದ್ಘಾಟನೆಗೆ ಬಂದಾಗ ನಾನು ಶಾಸಕರ ಹತ್ರ ಹೋಗಿಲ್ಲ, ದೂರ ನಿಂತಿದ್ದೆ. ಅವಾಗ ಶಾಸಕರು ಕರೆದು ಬನ್ನಿ ಅಂತೇಳಿ ಹಾರ ಹಾಕಿದ್ರು. ನಾನು ಶಾಸಕರು ಬಂದವರೇ ಮೂರು ಬಂದ ಗೌರವ ಕೊಡಬೇಕು ಅಂತೇಳಿ ಹಾರ ಹಾಕ್ಸ್ಕೊಂಡಿದ್ದು ಸತ್ಯ. ಆದ್ರೆ ಯಾವ ಶಾಸಕರು ಕಿತ್ತಾಡ್ಬೇಡಿ, ನೀವು ಒನ್ ಟೈಮ್ ಮಕ್ಕಳು ಯಾವುದೇ ಬುದ್ಧಿ ಮಾತು ಹೇಳಲಿಲ್ಲ. ಅಲ್ಲೂ ಅವ್ರು ಹೇಳಿದ್ರು, ನಾನು ಶ್ರೀನಿವಾಸ ಮೂರ್ತಿ ತರ ಅಲ್ಲ ಬರ್ದಾರ್, ನೀವು ಅಲ್ಲ ಅಂತ ಹೇಳಿದ್ರು ಬಿಟ್ರೆ, ನೀವು ಚೆನ್ನಾಗಿರಿ ಕಿತ್ತಾಡ್ಬೇಡಿ ಅಂತ ಏನೂ ಹೇಳಿಲ್ಲ ನಮ್ಗೆ. ಅದಾದ ನಂತರ ನಾನು ಗ್ರಾಮ ಪಂಚಾಯತಿ ಉದ್ಘಾಟನೆ ಸಮಯದಲ್ಲಿ ಅವರು ನಮ್ಮೂರು ಬೇಕು ಅಂತಾನೆ, ನನಗೂ ನನ್ನ ತಮ್ಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲೇಬೇಕು ಅನ್ನೋ ಉದ್ದೇಶಕ್ಕೇನೆ ನಮ್ಮ ಕಾಂಪಿಟೇಷನ್ ಪಂಚಾಯತಿ ಉದ್ಘಾಟನೆಗೆ ಅವರು ಅತ್ಯಂತ ಗೌರವಯುತ ಶಾಸಕರನ್ನು ನಡೆಸ್ಕೊಬೇಕು ಅಂತ ನಾವು ಏನ್ ಕಾರ್ಯಕ್ರಮ ಆಯೋಜನೆ ಮಾಡಿದೋ ಅದನ್ನು ಫೇಲ್ ಮಾಡಬೇಕು ಅಂತ ಶಾಸಕರು ನಮ್ಮೂರಲ್ಲಿ ಆಲ್ಟರ್ನೇಟ್ ಆಗಿ ಒಂದು ಡೈರಿಲಿ, ಹಾಲಿನ ಡೈರಿಲಿ ಒಂದು ರೇಷನ್ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾವು ಕೇಳಿದೆ, ಸರ್ ಇದು ರೇಷನ್ ಕೊಡೋ ಕಾರ್ಯಕ್ರಮ ಈ ಊರಲ್ಲಿ ಹಾಲಿನ ಡೈರಿ ವಿಚಾರದಲ್ಲಿ ಮಾಡಿದ್ರೆ ನೀವು ಹ್ಯೂಮನ್ ಫುಡ್ ಮತ್ತೆ ಅನಿಮಲ್ ಫುಡ್ ಒಟ್ಟಿಗೆ ಇರಬಾರ್ದು, ಅದು ನಾಳೆ ಮಾನವರು ಬಳಸೋಂತ ಫುಡ್ ಅನಿಮಲ್ ಫುಡ್ ಜೊತೆ ಮಿಕ್ಸ್ ಆದ್ರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಸರ್ ಇದು ಡೈರಿಲಿ ಇಟ್ಟಿರೋ ಫೀಡ್ಗೋಸ್ಕರ ಇಟ್ಟಿರೋ ಜಾಗ ನೀವು ಇಲ್ಲಿ ರೇಷನ್ ಕೊಡ್ತಾ ಇದ್ದೀರಾ, ಯಾವ ತರ ಸಹ ಸಮಸ್ಯೆ ಆಗ್ತದೆ ಅಂತ ಕೇಳಿದಾಗ ಶಾಸಕರು ನಿಮ್ಮ ಮೇಲೆ ಜಗಳ ಮಾಡಿದ್ರು. ಜಗಳ ಆದ್ಮೇಲೆ ಆಯ್ತು ಬಿಡಪ್ಪ ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ನಾನು ನಮ್ಮ ಪಂಚಾಯತಿ ಉದ್ಘಾಟನೆ ಮಾಡಿದೆ. ಅಲ್ಲಿಂದ ಸುಮ್ಮನೆ ಶಾಸಕರು ಬಂದು ಉದ್ಘಾಟನೆ ಮಾಡೋರು ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಯಾಕೆ ಅಡ್ಕಲ್ ಹಾಕಿದ್ದೀರಾ ಅಂತ ಹೇಳಿ ಜಗಳ ಮಾಡಿದ್ರು. ಪಂಚಾಯತಿ ಬಂದು ನಾವು ಹಾಕಿದ ಕಲ್ಲನ್ನ ತೆಗ್ಸಿದ್ರು. ಹಾಗಾದ್ರೆ ಶಾಸಕರು ನಾನು ಪ್ರಶ್ನೆ ಮಾಡ್ತೀನಿ, ನೀವೆಲ್ಲೂ ಎಡ್ಕಲ್ ಹಾಕಿ ಪೂಜೆ ಮಾಡೇ ಇಲ್ವಾ? 20 ಜನ 30 ಜನ ಬರೋ ಕಡೆ ಪಂಚಾಯತಿಗಳಲ್ಲಿ ಯಾವುದೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ಬೇಕಾದ್ರೆ ಎಡ್ಕಲ್ ಹಾಕ್ತಂಗೆ ಎಲ್ಲಿ ಉದ್ಘಾಟನೆ ಮಾಡ್ತೀರಾ ನೀವು? ಅಲ್ಲಿ ಬಂದು ನಮ್ಮೂರಲ್ಲಾಗಿದ್ನೇ ತಗೊಂಡ್ಬಂದು ಪಂಚಾಯತಿಲಿ ಬಂದು ಅಲ್ಲೂ ಗಲಾಟೆ ಮಾಡೋದ್ರಿ. ಗಲಾಟೆ ಮಾಡೋಗಿ ನಾನು ಪ್ರೆಸ್ ಮೀಟ್ ಎಲ್ಲ ಮಾಡಿ ಆಗಿದ ವಿಚಾರ ತಿಳಿಸಿದ ತಕ್ಷಣ ಅವತ್ತು ಸಂಜೆ ನನ್ನ ಮೇಲೆ FIR ಮಾಡಿಸಿದ್ರಿ. FIR ಮಾಡ್ಬೇಕಾದ್ರೆ ಯಾರನ್ನ ಬಳಸ್ಕೊಂಡ್ರಿ? ಇದೇ ಅಂಟಮ್ದಿನೇ ಬಳಸ್ಕೊಂಡಿದ್ ನೀವು. ಅಂಟಮ್ದಿನ ಬಳಸಿ ಅಂಟಮ್ದಿರ್ಗೆ ಒಡೆ ಪ್ರಯತ್ನ ಮಾಡ್ತಾ ಇರೋದು ನೀವು ಸುಮ್ಮನೆ ಯಾರಿಗೂ ಮೈಲೇಜ್ ತಗೊಳಕ್ಕೋಸ್ಕರ, ಸಿಂಪಲ್ ತಗೊಳಕ್ಕೋಸ್ಕರ ನಮ್ಮ ಕುಟುಂಬ ಏನು ಒಂದ್ ಮಾಡಕ್ ಬಂದಿಲ್ಲ, ಅಂತ ದುರ್ಗತಿ ನಮ್ಗೆ ಬಂದಿಲ್ಲ. ನೀವು ನಮ್ಮ ಕುಟುಂಬಕ್ಕೆ ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಒಳ್ಳೆ ಕೆಲಸ ಬಿಟ್ರೆ ಮಾತ್ರ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಇಲ್ಲ ಅಂದ್ರೆ ಜನ ಎಲ್ಲ ಅಬ್ಸರ್ವ್ ಮಾಡ್ತಾವ್ರೆ, ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವ್ ಮಾಡ್ತಾವ್ರೆ ಶಾಸಕರೇ. ನೀವು ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಒಡೆಯಂತ ಕೆಲಸ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಅದ್ ನಿಮ್ಗೆ ತಿರುಗ್ಬಾಡೋದಂತೂ ಸತ್ಯ. ನೀವು ಯಾವುದೇ ತರ ನಮ್ಮ ಅಣ್ಣ ತಮ್ಮಂದಿರನ್ನ ಒಂದ್ ಮಾಡಕ್ಕೂ ಬಂದಿಲ್ಲ, ಯಾವುದೇ ತರ ಪ್ರಯತ್ನನೂ ಪಟ್ಟಿಲ್ಲ. ನೀವು ಯಾಕೆ ಸುಮ್ನೆ ಸೋಷಿಯಲ್ ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಮಹಿಳೆ ತಗೊಳಕ್ಕೋಸ್ಕರ, ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನಮ್ಮ ಕುಟುಂಬ ಯಾಕೆ ಬೆಳೆಸ್ಕೊಂತ ಇದ್ದೀರಾ? ನಿಮ್ಗೂನು ನಮ್ಮ ಕುಟುಂಬದಲ್ಲಿ ಒಂದ್ ಮಾಡಕ್ಕೂ ಯಾವುದೇ ಪ್ರಯತ್ನ ಪಟ್ಟಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಆತರ ನೀವೇನೋ ಪ್ರಯತ್ನ ಪಟ್ಟಿದ್ರೆ ಒಂದೇ ಒಂದು ದಾಖಲೆ ಕೊಡಿ, ಒಂದೇ ಒಂದು ಸಾಕ್ಷಿ ಕೊಡಿ, ನಾನು ಒಪ್ಕೊಂತೀನಿ. ನೀವು ಕೇಳಿ ಜಾಗದಲ್ಲಿ ಬರ್ತೀನಿ. ನೀವು ಅದನ್ನ ಬಿಟ್ಟು ಇಲ್ಲೇ ಸಲದ ಆರೋಪಗಳು ಮಾಡಿ ನಮ್ಮ ಕುಟುಂಬದ ಹೆಸರು ತಗೊಂಡು ನೀವು ಮಹಿಳೆ ತಗೊಳೋದು ಬೇಡ ಅಂತ ನಾನು ಶಾಸಕರಿಗೆ ಹೇಳ್ತೀನಿ ಸರ್. ನಮ್ಮ ಗ್ರಾಮ ಪಂಚಾಯತಿಲಿ ಗಲಾಟೆ ಆದ್ಮೇಲೆ ನೀವು ನೆಕ್ಸ್ಟ್ ದಿವಸ ಏನ್ ಮಾಡಿದ್ರಿ ಅಂತ ಒಂದ್ ಮಾಡಬೇಕು ಅಂತಾನೆ ಬಂದಿದ್ದವರಾದ್ರೆ ನೆಕ್ಸ್ಟ್ ದಿವಸ ನೀವೇನ್ ಮಾಡಿದ್ರಿ? ಸನ್ಮಾನ್ಯ ಬಕರುಕುಂ ಸಮಿತಿ ಸದಸ್ಯರಾದ್ರ ಹನುಮಂತೇಗೌಡರು, ಒಬ್ರಾಪುರ ಹನುಮಂತೇಗೌಡರು, ಬ್ಲಾಕ್ ಕಾಂಗ್ರೆಸ್ ನಾಗರಾಜ್ ಅವ್ರನ್ನ ಕುಂಡಿಸಿ
ಸ್ವಂತ ನನ್ನ ತಮ್ಮನ್ ಕೂರಿಸಿ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿಸಿದ್ರಿ. ಅಲ್ಲೇನಾದ್ರೂ ನನ್ನ ತಮ್ಮಗೂ ನಂಗೆ ಜಗಳ ಆಗಿತ್ತಾ? ಇದೇ ಹನುಮಂತೇಗೌಡ ಹೇಳಿದ್ರಿ ಆ ತಬ್ಲಿ ಮಗನ್ ಕಂಡ್ರೆ ಅರ್ಶಿಂಗ್ ವಿರೋಧ ಅಂತ ಹೇಳಿದ್ರಿ. ನಾನು ಯಾವತ್ತು ನನ್ನ ತಮ್ಮಂಗೆ ವಿರೋಧ ಮಾಡಿದ್ದೀನಿ? ನಮ್ಮ ತಂದೆ 2019 9ನೇ ಇಸ್ವಿಲಿ ತೀರೋದ್ಮೇಲೆ ನನ್ನ ತಮ್ಮ ನನ್ನ ಜೊತೆ ಇರೋಷ್ಟು ದಿನ ಚೆನ್ನಾಗಿರೋಷ್ಟು ದಿನ ನಾನು ಯಾವುದೇ ಅವನ ಮೇಲೆ ಯಾವುದೇ ಪ್ರಕರಣ ಆಗದಂಗೆ ಏನೂ ಸಮಸ್ಯೆ ಆಗದ ನಾನು ಕಾಪಾಡ್ಕೊಂಡ್ ಬಂದಿದ್ದೆ. ಇವತ್ತು ಅವನ್ನ ದಾರಿ ತಪ್ಪಿಸೋರು ಯಾರು? ನಮ್ಮನೆ ಹಾಳು ಮಾಡಿದವ್ರು ಯಾರು? ನೀವು. ಅವತ್ತೊಬ್ಬಳಪ್ಪರು ಹನುಮಂತೇಗೌಡ್ರೆ ನಿಮ್ ನೇರ ಪ್ರಶ್ನೆ ಕೇಳ್ತೀನಿ. ಅವ್ನು ನನ್ನ ರೌಡಿ ಹಂಗೆ ಹಿಂಗೆ ಅಂತ ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಆಯ್ತು ಸಮಯ ನಾನು ಸರಿ ಇಲ್ಲ, ನನ್ನೇನು ಸಮಾಜ ಗೊತ್ತಿದೆ, ಸಮಾಜ ಹೇಳ್ತಾ ಇದೆ. ನಾಗರಾಜ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾಗರಾಜ್ ಅವರೇ, ಆ ತಬ್ಲಿ ಮಗನ್ ತೊಂದರೆ ಕೊಡ್ತಾ ಇದೀನಿ ಅಂತ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅವತ್ತು ನನಗೂ ನನ್ನ ತಮ್ಮಗೆ ಏನೋ ಜಗಳ ಆಗಿತ್ತಾ? ನಿಮ್ಮ ರಾಜಕೀಯ ತೆವಲು ತೀರ್ಸ್ಕೊಳಕ್ಕೋಸ್ಕರ ನಮ್ಮನೆ ತಂದಿದ್ದು ಬೀದಿಲಿ ಇಟ್ಟರೆ ಅವತ್ತು ಸೊಸೈಟಿಲಿ ಇತ್ತಲ್ಲ, ಅವತ್ತು ನನ್ಗೂ ತಮ್ಮಗೆ ಜಗಳ ಆಗಿತ್ತಾ? ಉತ್ತರ ಕೊಡಿ. ಅವತ್ತು ಜಗಳ ಆಗದಂತ ಪ್ರೆಸ್ ಮೀಟ್ ಮಾಡಿಸಿ ಇವತ್ತು ಅವ್ನು ತಾಣ ಯಾವುದೋ ಒಂದು ದೊಡ್ಡ ಪ್ರಪಾದ ತಳ್ಳಿದಿರಲ್ಲ, ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ? ಬುದ್ಧಿ ಹೇಳಕ್ಕಾಗ್ತಾ ಇರ್ಲಿಲ್ವಾ? ಇವತ್ತು ಅವ್ನ ಹಾಳು ಮಾಡಿದ್ದೆ ನೀವು. ಇವತ್ತು ನಾವು ಕಾಪಾಡ್ಕೊಂಡಿದ್ದೋ ಸಮಯ ಅವ್ರನ್ನ 12-13 ವರ್ಷದಿಂದ ನಾವು ಅವ್ನಿಗೇನು ತೊಂದರೆ ಆಗದಂಗೆ ಕಾಪಾಡ್ಕೊಂಡಿದ್ದವನ್ನ ನೀವು ಏನೋ ಬೆಟ್ಟ ಕೊಡ್ತೀವಿ, ಹುದ್ದೆ ಕೊಡ್ತೀವಿ ಅಂತ ಕರ್ಕೊಂಡು ನನ್ನ ವಿರುದ್ಧನೇ ಪ್ರೆಸ್ ಮೀಟ್ ಮಾಡಿಸಿದ್ರ. ಯಾಕೆ ಮಾಡಿಸಿದ್ರಿ? ಅಣ್ತಂದಿರು ಒಂದ್ ಮಾಡೋ ಉದ್ದೇಶ ಯಾಕೆ ಸಮಯ ಪ್ರೆಸ್ ಮೀಟ್ ಮಾಡಿಸಿದ್ರ ಅವತ್ತು? ಉತ್ತರ ಕೊಡಿ. ಇವತ್ತು ನೀವು ಸುಮ್ನೆ ಗೆದ್ರೆ ಆಡಕ್ ಬಂದ್ರೆ ಸೋತ ನೋಡಕ್ ಬಂದೆ ಅಂತ ಹೇಳಿ ನಮ್ಮ ಮನೇಲಿ ಏನಾದ್ರು ಸಣ್ಣ ಮುನ್ಸು ದೊಡ್ಡದಾಗಿತ್ತು ಕಾರಣ ಅಂದ್ರೆ ಅದಕ್ಕೆ ನೇರ ಹೊಣೆ ಶಾಸಕರ ಜೊತೆ ಇರೋರೆ.